ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ರಜಾಕ್ ಖಾನ್ ಅವರಿದ್ದಾರೆ ನಮ್ಮ ಜೊತೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಪ್ರೇಮ್ ಶೇಖರ್ ಅವರಿದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು, ನೇರ ಸಂಪರ್ಕದಲ್ಲಿ. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ಕೂಡ ಇದ್ದಾರೆ. ಪ್ರೇಮ್ ಶೇಖರ್ ಅವರ ಮೊದಲ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪ್ರೇಮ್ ಶೇಖರ್ ಸರ್, ಕೆಲವೇ ತಿಂಗಳ ಹಿಂದೆ ನಾನು ಅಷ್ಟು ಯುದ್ಧ ನಿಲ್ಲಿಸಿದೆ, ಇಷ್ಟು ಯುದ್ಧ ನಿಲ್ಲಿಸಿದೆ, ಅಷ್ಟು ಪ್ರಾಣಗಳನ್ನು ಉಳಿಸಿದೆ, ಇಷ್ಟು ಪ್ರಾಣಗಳನ್ನು ಉಳಿಸಿದೆ, ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು, ಈ ಮಾತುಗಳನ್ನು ಆಡ್ತಾ ಇದ್ದ ಡೊನಾಲ್ಡ್ ಟ್ರಂಪ್ರ ಲಾಸ್ಟ್ ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಫಸ್ಟ್ ಸೆಂಟೆನ್ಸೇ ಅ ಹೋಲ್ ಸಿವಿಲೈಸೇಷನ್ ವಿಲ್ ಡೈ ಟು ನೈಟ್ ಅಂತ. ಇದು ಬೈಪೋಲಾರ್ ಡಿಸಾರ್ಡರ್ ಅನ್ನಿಸ್ತಿದೆ ಸರ್. ಇನ್ಫ್ಯಾಕ್ಟ್ ಆತ ಹೇಳದನ್ನೆಲ್ಲ ನಾವು ನಂಬಿಕೋಬಾರ್ದು. ನಾನು 8 ಯುದ್ಧಗಳನ್ನು ನಿಲ್ಲಿಸಿದೆ ಅಂತ ಹೇಳ್ತಾ ಇದ್ದಾಗಲೇ ಅವರು ಇದೇ ಫೆಬ್ರವರಿ 28 ಬೆಳಗಿನವರೆಗೆ 8 ದೇಶಗಳ ಮೇಲೆ 622 ಬಾಂಬ್ಗಳನ್ನ ಹಾಕಿದ್ರು. ಸಿರಿಯಾ, ಇರಾಕ್, ಯೆಮೆನ್, ಸುಡಾನ್, ನೈಜೀರಿಯಾ ಅವೆಲ್ಲ ಬರ್ತವೆ. 622 ಬಾಂಬ್ಗಳು 1 ವರ್ಷದ ಅವಧಿಯ ಒಳಗಡೆ, ಅದಕ್ಕೂ ಕಡಿಮೆ ಅವಧಿಯಲ್ಲಿ 8 ದೇಶಗಳಲ್ಲಿ. ಆ ಮನುಷ್ಯ ಶಾಂತಿ ಬಗ್ಗೆ ಮಾತಾಡಿದಾಗ ನಂಬಿಕೊಳ್ಳೋದು ವೆಲ್ ನಮ್ಮ ಮೂರ್ಖತನ ಅಷ್ಟೇ. ಆದರೆ ಆತ ಅಷ್ಟು ದೇಶಗಳ ಮೇಲೆ ದಾಳಿ ಮಾಡಿದ್ದು, ಮುಖ್ಯವಾಗಿ ಇರಾನ್ ಮೇಲೆ ನಡೆಸ್ತಾ ಇರೋಂಥ ದಾಳಿ ಇದೆ ನೋಡಿ ಈಗ, ಅಥವಾ ಈಗ ಧಮಕಿ ಆಗ್ತಾ ಇರೋದು ಸಿವಿಲೈಸೇಷನ್ ಹಾಳು ಮಾಡ್ತೀವಿ ಅಂತ ಹೇಳೋ ಆ ಒಂದು ಇದನ್ನ ಟ್ರಂಪೇ ಹೇಳಿದ ರೀತಿ ಭಾನುವಾರ ಬೆಳಿಗ್ಗೆ, ಇದು ಬಹುಶಃ 44 ದಶಕಗಳ ಹಿಂದೆಯೇ ಈ ಕೆಲಸ ಆಗಬೇಕಾಗಿತ್ತು. ಈವನ್ ನಾರ್ತ್ ಕೊರಿಯಾ ಸಹ ಅದರ ವಿರುದ್ಧ ಇಂಥದ್ದೊಂದು ಒಂದು ಕಾರ್ಯಯೋಜನೆ ಮಾಡಿದ್ರೆ ನಾರ್ತ್ ಕೊರಿಯಾ ಸಹ ಅಣ್ವಸ್ತ್ರಗಳನ್ನ ಗಳಿಸ್ಕೊಳ್ತಾ ಇರಲಿಲ್ಲ. ಇದೇ ಕೆಲಸವನ್ನು ಇರಾನ್ ಬಗ್ಗೆನೂ ಮಾಡಬೇಕಾಗಿತ್ತು ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಏನಾಗಿದೆ, ಅವರು ಡಿಸೈಡ್ ಮಾಡಿ ಆಗೋಗಿದೆ. ಬಹುಶಃ ಈಗ ಅವರೂ ಸಹ ಶಾಂತಿ ಪಾರಿತೋಷಕದ ಬಗ್ಗೆ ಮಾತಾಡಿದ್ರು ನಾವು ಅದನ್ನ ಗಂಭೀರವಾಗಿ ತಗೋಬೇಕಾಗಿಲ್ಲ. ಈ ಯುದ್ಧದ ರಿಸಲ್ಟ್ ಏನಿದೆ ಅದನ್ನ ನಾವು ನೋಡ್ಬೇಕು. ಬಹುಶಃ ಇದರಿಂದ ಜಗತ್ತಿಗೆ ಮತ್ತೊಂದು ನ್ಯೂಕ್ಲಿಯರ್ ಪವರ್ ಬರುವಂತ ಒಂದು ಕಂಟಕ ಕಡಿಮೆ ಆಗ್ತದೆ. ಆದ್ರೆ ಇರಾನಿಯನ್ಸ್ ಅದಕ್ಕೆ ತರಬೇಕಂತ ಪ್ರೈಸ್ ಇಲ್ಲ, ಅದು ಬಹಳ ದೊಡ್ಡದು. ಆದ್ರೆ ಒಂದು ಮಾತು ಹೇಳ್ಬಿಡ್ತೀನಿ ನಾನು. ಇರಾನಿಯನ್ಸ್ ಹೇಳ್ತಾರೆ, ಟ್ರಂಪ್ ಹೇಳ್ತಾನೆ ನಾವು ಸಿವಿಲೈಸೇಷನ್ ಹಾಳು ಮಾಡ್ತೀನಿ ಅಂತ. ನೋ, ಈಸ್ ರಾಂಗ್. ಆಯ್ತಾ? ಇನ್ಫ್ಯಾಕ್ಟ್ ಇರಾನ್ದು ಪರ್ಷಿಯನ್ ಸಿವಿಲೈಸೇಷನ್ ನಾಶವಾಗಿ ಎಷ್ಟೋ ನೀವು ನಮ್ಮನ್ನ ಸ್ಟೋನ್ ಏಜ್ ಕಳಿಸ್ತೀರಿ, ಆದ್ರೆ ನೀವು ಸ್ಟೋನ್ ಏಜ್ ಅಲ್ಲಿ ಇದ್ದಾಗ ನಾವು ದೊಡ್ಡ ನಾಗರಿಕತೆ ಆಗಿತ್ತು ನಮ್ದು. ಕಿಂಗ್ ಸೈರಸ್ ನಮ್ಮಲ್ಲಿದ್ದ, ಏನೇನೋ ಸಾಧನೆ ಮಾಡದ ಅಂತ ಇರಾನಿ ರಾಜತಂತ್ರ ಒಬ್ರು ಹೇಳ್ತಾರೆ. ಟ್ವೀಟ್ ಯಾರು ಡ್ರಾಫ್ಟ್ ಮಾಡಿದ್ರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಅವರಿಗೆ ಅವರ ಬೇರುಗಳ ನೆನಪಾದ್ರೂ ಇದೆ ಅಂತ ಸಮಾಧಾನ ಆಯ್ತು ನನಗೆ. ಎಕ್ಸಾಕ್ಟ್ಲಿ. ಅಲ್ಲಲ್ಲ, ಅದೇ ಸೈರಸ್ ಯಹೂದಿಗಳಿಗೆ ಆಶ್ರಯ ಕೊಟ್ಟಿದ್ದ, ಯಹೂದಿಗಳ ಮೇಲೆ ಯುದ್ಧ ಮಾಡಿರಲಿಲ್ಲ. ಅದನ್ನ ಇಂದಿನ ಇರಾನಿ ರಾಜತಂತ್ರ ಮರೆತು ಬಿಟ್ಟಿದ್ದಾರೆ. ಮತ್ತೆ ಇವರ ಪ್ರಾಚೀನ ಇರಾನಿ ಸಿವಿಲೈಸೇಷನ್ ಈಗಿರುವಂತ ಅಲ್ಲಿಯ ರೂಲರ್ಸೇ ಹಾಳು ಮಾಡಿ ಹಾಕ್ಬಿಟ್ಟಿದ್ದಾರೆ. ಹೀಗಾಗಿ ಟ್ರಂಪ್ ಹಾಳು ಮಾಡೋದಕ್ಕೆ ಏನೂ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಹಾಳು ಮಾಡಬಹುದು. ಆದ್ರ ಆ ಒಂದು ಸಿವಿಲೈಸೇಷನ್ ಇದೆಯಲ್ಲ, ಆ ಸೆನ್ ಅದನ್ನ ಇರಾನಿಯನ್ಸ್, ಈಗಿನ ಇರಾನಿಯನ್ಸ್ ಅಂದ್ರೆ ರೂಲರ್ಸ್, ನಾಟ್ ದ ಪೀಪಲ್, ಅವ್ರು ಎಂದೋ ಹಾಳು ಮಾಡಿಬಿಟ್ಟಿದ್ದಾರೆ. ಎಸ್ ಅಲ್ಲ, ಈಗಿನ ಜನ ಅಂತ ಅಂದ್ರಿ ನೀವು. ಆ ತುಂಬ ಜನರ ಹೇಳಿಕೆಗಳನ್ನು ನೋಡಿದೆ ನಾನು. ವಿ ಆರ್ ನಾಟ್ ಇರಾನಿಯನ್ಸ್, ವಿ ಆರ್ ಪರ್ಷಿಯನ್ಸ್ ಅಂತಾರೆ ಅವರು. ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ಇರಾನ್ನಲ್ಲಿ ನಾನು 2 ವರ್ಷದ ಹಿಂದೆ ನನಗೆ ತಿಳಿದ ಪ್ರಕಾರ 37% ಜನ ನಾವು ಮುಸ್ಲಿಮರಲ್ಲ ಅಂತ ರಿಜಿಸ್ಟರ್ ಮಾಡಿ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಏನಾಗಿದೆ, ಇಸ್ಲಾಂ ಅದೇ ಒಂದು ಆಕ್ಚುಲಿ ಅಲ್ಲಿ ಹಿನ್ನಡೆಗೆ ಸರಿತಾ ಇದೆ ಅಂತ ಅನ್ನಿಸ್ತೆ. ಬಹುಶಃ ಈ 2 ವರ್ಷಗಳಲ್ಲಿ ಮತ್ತೆ ಈ ಯುದ್ಧದ ಸನ್ನಿವೇಶದಲ್ಲಿ ಇನ್ನೂ ಕಡಿಮೆ ಆಗಿರೋ. ನಾವು ಇರಾನಿಯನ್ಸ್ ಅಲ್ಲ, ನಾವು ಪರ್ಷಿಯನ್ಸ್, ಮತ್ತೆ ನಾವು ಮುಸ್ಲಿಮ್ಸ್ ಅಲ್ಲ, ನಾವು ಪಾರ್ಸಿ. ಪ್ರೇಮ್ ಶೇಖರ್ ಸರ್, ವಾಪಸ್ ಈ ದಾಳಿಯ ವಿಷಯಕ್ಕೆ ಬರೋದಾದ್ರೆ, ಟ್ರಂಪ್ ವಿಷಯದಲ್ಲಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಎಷ್ಟು ಹೆಲ್ಪ್ಲೆಸ್ ಆಗ್ಬಿಡುತ್ತಲ್ಲ, ಏನು ಮಾಡೋದಕ್ಕಾಗೋದಿಲ್ಲ ಇದನ್ನ. ಇನ್ಫ್ಯಾಕ್ಟ್ ರೆಜಿಮ್ ಚೇಂಜ್ ಮಾಡಬೇಕು ನಿಮ್ಮ ಉದ್ದೇಶ, ಓಕೆ, ನೀವು ಹೆಂಗೋ ಜಸ್ಟಿಫೈ ಮಾಡ್ತೀರಿ. ಅವರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇರಬಾರ್ದು, ಬೈ ಆ್ಯಂಡ್ ಲಾರ್ಜ್ ಜಗತ್ತನ್ನು ಒಪ್ಕೊಳ್ಳುತ್ತೆ. ಆದರೆ ನೀವು ನಿಮ್ಮ ರೈಲ್ವೆ ಸ್ಟೇಷನ್ ಬಿಡೋದಿಲ್ಲ, ನಿಮ್ಮ ಸ್ಕೂಲ್ಗಳನ್ನು ಕಾಲೇಜ್ಗಳನ್ನು ಬಿಡೋದಿಲ್ಲ. ಮೊನ್ನೆ ಒಂದು ಯೂನಿವರ್ಸಿಟಿ ಹೊಡೆದಾಕಿದ್ರು, ಇವತ್ತು ಬ್ರಿಡ್ಜ್ ಹೊಡೆದಾಕ್ತಿದ್ದಾರೆ. ಇನ್ಫ್ಯಾಕ್ಟ್ ಈ ಥ್ರೆಟ್ ಅನ್ನ ಜಾಸ್ತಿ ಕೊಟ್ಟಿರೋದು ಟ್ರಂಪ್ ಹೇಳೋದು ನಾವು ಪವರ್ ಇದನ್ನ ಹಾಳು ಮಾಡ್ತೀವಿ ಅಂತ.
ಇಸ್ರೇಲ್ ಕೊಟ್ಟಿರೋ ಧಮಕಿ ಇದೆಯಲ್ಲ, ಅದು ಆಕ್ಚುಲಿ ಅದು ಇನ್ನೂ ದೊಡ್ಡದಾಗಿದೆ. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ದಾರೆ, ಈ ರಾತ್ರಿ ನಮಗೆ ರಾತ್ರಿ 11 ಗಂಟೆ, ಇರಾನ್ಗೆ ರಾತ್ರಿ 9 ಗಂಟೆ, ಆ ಸಮಯದಲ್ಲಿ ಅವರು ಇರಾನ್ ರೈಲ್ವೆ ಸ್ಟೇಷನ್ಸ್, ಟ್ರೈನ್ಸ್, ರೈಲ್ವೆ ಲೈನ್ಸ್ ಇವುಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನಿಗಳನ್ನ ನೀವು ರೈಲ್ವೆ ಸ್ಟೇಷನ್ ಇಂದ ಟ್ರೈನ್ಗಳಿಂದ ದೂರ ಇರಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಹೀಗಾಗಿ ಏನಾಗಿದೆ, ಇಸ್ರೇಲ್ ಆಕ್ಚುಲಿ ಒಂದು ರೀತಿಯ ಒಂದು ಪೀಠಿಗೆ ಹಾಕ್ತಾ ಇದೆ ಈ ಒಂದು ದೊಡ್ಡ ದಾಳಿಗೆ. ಇನ್ನು ಟ್ರಂಪ್ ನಡೆಸುವಂತ ದಾಳಿ ಬಗ್ಗೆ ನಾಳೆ 5:30 ನಮ್ಮ ಸಮಯದ ಪ್ರಕಾರ 5:30, ಇರಾನಿ ಸಮಯ ಬೆಳಿಗ್ಗೆ 3:30 ಅಲ್ಲಿವರೆಗೆ ನಾವು ಕಾಯಬೇಕು ಅವ್ರು ಏನ್ ಮಾಡ್ತಾರೆ ಅಂತ. ಅಥವಾ ಆಕ್ಚುಲಿ ಕಳೆದ 10 ದಿನಗಳಲ್ಲಿ ಫಸ್ಟ್ 2 ದಿನ ಡೆಡ್ ಲೈನ್ ಕೊಟ್ಟರು, ಅಥವಾ ಆಕ್ಚುಲಿ ಮತ್ತೆ ಆಮೇಲೆ 6 ದಿನ ಮಾಡಿದ್ರು, 8 ದಿನ, 10 ದಿನ ಮಾಡಿದ್ರು, ಮತ್ತೆ ಇನ್ನೂ 1 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಹಾಕ್ತಾರಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಬಹುಶಃ ಮುಂದಕ್ಕೆ ಹಾಕೋದಾದ್ರೆ ಅದು ಇನ್ನೆಷ್ಟು ದಿನ ಮುಂದಕ್ಕೆ ಹೋಗ್ಬೋದು, ಅಥವಾ ಏನಾದ್ರು ಅನೌನ್ಸ್ ಮಾಡೋದೇ ಆದ್ರೆ ಅದಕ್ಕೆ ಅಲ್ಲಿ ಏನ್ ಅನೌನ್ಸ್ಮೆಂಟ್ ಮಾಡಬಹುದು ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು. ನೀವು ಅವಕಾಶ ಕೊಟ್ಟರೆ 2 ನಿಮಿಷದಲ್ಲಿ ಸ್ವಲ್ಪ ಸೂಚನೆ ಕೊಡಬೇಕು. ನಾವು ಒಂದೇ ನಿಮಿಷ, ಒಂದ್ಸಲ ಅತಿಥಿಗಳನ್ನು ಮಾತಾಡಿಸ್ಕೊಂಡು, ಉಳಿದ ಅತಿಥಿಗಳನ್ನು ಮಾತಾಡಿಸ್ಕೊಂಡು ವಾಪಸ್ ಬರ್ತೀನಿ. 10 ದಿನಗಳ ಕದನ ವಿರಾಮದ್ದು, ಕದನ ವಿರಾಮ ಅನ್ನುವಂಥ ಶಬ್ದ ಬಳಕೆ ಆಗಿರಲಿಲ್ಲ. ಇನ್ ಆಕ್ಚುಯಲ್ ಸೆನ್ಸ್ ಕದನ ವಿರಾಮವೂ ಆಗಿರಲಿಲ್ಲ. ದಾಳಿಯ ತೀವ್ರತೆ ಕಡಿಮೆ ಆಗಿತ್ತು ಅನ್ನಬಹುದು, ದಾಳಿಗಳು ನಿಂತಿರಲಿಲ್ಲ. ವಿಂಗ್ ಕಮಾಂಡರ್ ವಿಜಯ್, ಹಲೋ ರಾಜೀವ್ ಸರ್, ಕೇಳಿಸ್ತಿದೆಯಾ ನನ್ನ ಧ್ವನಿ? ಎಸ್, ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹೆಲ್ಪ್ಲೆಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ದೇಶದ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರನ್ನು ಹೊಡೆದು ಹಾಕ್ತೀವಿ ಅಂತ ಬಹಿರಂಗವಾಗಿ ಹೇಳಿ ಮತ್ತು ಹೊಡೆದು ಹಾಕೋದಕ್ಕೆ ಶುರು ಮಾಡಿದಾಗಲೂ ಇಡೀ ಜಗತ್ತು ನೋಡ್ಕೊಂಡು ಕೂತ್ಕೊಳ್ಳುತ್ತಲ್ಲ ಇದನ್ನು. ನೋಡಿ, ಇದರಲ್ಲಿ 2 ಅಂಶ ಬರ್ತದೆ. ಮೊದಲನೇದಾಗಿ ಹೋದ 30 ವರ್ಷದಿಂದ 3 ದಶಕಗಳಿಂದ ಒಂದು ಯೂನಿಪೋಲಾರ್ ವರ್ಲ್ಡ್ ಇದೆ. ವೆಸ್ಟ್ ಮುಖ್ಯವಾಗಿ US ಆಕ್ಷನ್ಸ್ ನ ತಡೆಯೋರು ಇರಲಿಲ್ಲ. ಓಕೆ, ಅದು 2022 ಫೆಬ್ರವರಿಯಿಂದ ಸ್ವಲ್ಪ ಬದಲಾಗ್ತದೆ. ಯಾವಾಗ ರಷ್ಯಾ ತಡೀತೋ ನೆಟೋ ಎಕ್ಸ್ಪಾನ್ಷನ್, ಅವಾಗಿಂದ ಸ್ವಲ್ಪ ಬದಲಾಗ್ತದೆ. ಓಕೆ, ಈಗ ನಿಮ್ಮ 2ನೇ ಪ್ರಶ್ನೆ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರು. ಹೌದು ನೋಡಿ, ಒಂದು ದೇಶ ಯುದ್ಧಕ್ಕೆ ನಿಂತ ಮೇಲೆ ನೀವು ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಯಾವ್ದನ್ನ ಹೇಳ್ತೀರಾ? ಒಂದು ಬ್ರಿಡ್ಜ್ ತಗೊಳ್ಳೋಣ, ನೀವು ಹೇಳಿದ 2 ಅಂಶ, ಒಂದು ಬ್ರಿಡ್ಜ್, ಒಂದು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ? ಆಯ್ತು, ಬ್ರಿಡ್ಜ್, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್, ಮಿಲಿಟರಿನೂ ಯೂಸ್ ಮಾಡಬಹುದಪ್ಪ, ಅದಕ್ಕೆ ಹೊಡೆದಿದ್ದಾರೆ. ಸರ್, ಹೆಣ್ಮಕ್ಳ ಶಾಲೆ ಏನ್ ಸರ್ ಮಿಲಿಟರಿ ಯೂಸ್ ಮಾಡ್ತಾರೆ? ಮೊನ್ನೆ ಒಂದು ಯೂನಿವರ್ಸಿಟಿ ಹೊಡೆದಾಕಿದ್ರಲ್ಲ. ಒಂದು ನಿಮಿಷ. ಫಾರ್ ಐ ಆಮ್ ಟಾಕಿಂಗ್ ಅಬೌಟ್ ಸೆಲೆಕ್ಷನ್ ಆಫ್ ಟಾರ್ಗೆಟ್ಸ್. ಓಕೆ, when it says about bridges and railway stations, these are legitimate targets in a war because they support military industrial complex for movement of troops and material. Okay, ಅದು ಒಂದು ಮಾತು. ಸ್ಕೂಲ್ ಹೊಡೆದಿದ್ದು, ಯೂನಿವರ್ಸಿಟಿಗೆ ಹೊಡೆದಿದ್ದು, ಅದರಲ್ಲಿ ಯಾವ ಕ್ಷಮೆನೂ ಇಲ್ಲ. ದೋಸ್ ಆರ್ ವಾರ್ ಕ್ರೈಮ್ಸ್. ಎಸ್, ಓಕೆ. ಸೊ 2ರಲ್ಲೂ ಡಿಫ್ರೆನ್ಸಿಯೇಷನ್ ಇದೆ. ಪವರ್ ಪ್ಲಾಂಟ್ಸ್ ಹೊಡೆಯೋದಾಗ್ಲಿ, ಬ್ರಿಡ್ಜ್ ನೋಡಿಯೋದಾಗ್ಲಿ, ಅಥವಾ ರೈಲ್ವೆ ಸ್ಟೇಷನ್ಸ್ ನೋಡಿಯೋದಾಗ್ಲಿ, ದೀಸ್ ಕಮ್ ಅಂಡರ್ ದ ಪರ್ವ್ಯೂ ಆಫ್ ವಾರ್ ಬಿಕಾಸ್ ದೀಸ್ ಏಡ್ ಒಂದು ದೇಶದ ಒಂದು ಸೈನಿಕ ಶಕ್ತಿಗೆ ಅದಕ್ಕಾಗಿ ಒಪ್ಕೊಳ್ಳೋಣ. ವಿಂಗ್ ಕಮಾಂಡರ್ ರಾಜೀವ್ ಸರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.